Hello, good morning friends. Welcome to Gurudev IAS KS and Banking Academy Dharwad. So friends, today we are going to begin with fourth section of RRB PO Mains Level DI by Mrinal sir. Okay? ಇದೇ ಲಾಸ್ಟ್ ವಿಡಿಯೋಲ್ಲಿ ಲಾಸ್ಟ್ 3 ವಿಡಿಯೋಸಲ್ಲಿ ನಾನು ಹೇಳಿದ್ದೆಲ್ಲ ಸ್ವಲ್ಪ ಸ್ಪೀಡ್ ಮೇಂಟೈನ್ ಮಾಡ್ತೀನಿ ಅಂತ. ಇವತ್ತು ಅದೇ ರೀತಿ ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಈ ಥರ ಹೇಳ್ಕೊಡೋದಿಲ್ಲ. ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಭಾಳ ಸ್ಲೋ ಆಗಿ ಹೋಗ್ತೀವಿ. ಸ್ವಲ್ಪ ಟೈಮ್ ರೆಸ್ಟ್ರಿಕ್ಷನ್ ಇರೋಗೋಸ್ಕರ ಈಗೇನಿದೆಯಲ್ಲ ಈ ಡಿ ಐಸ್ ಸ್ವಲ್ಪ ಫಾಸ್ಟ್ ಮಾಡಿಸ್ತಾ ಇದ್ದೀವಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಕ್ವಶನ್ ಸ್ಟಾರ್ಟ್ ಮಾಡೋಣ. ಕ್ವಶನ್ ಏನಿದೆ ನೋಡಿ, ಫಾಲೋಯಿಂಗ್ ಬಾರ್ ಗ್ರಾಫ್ ಇದೆ, ಒಂದು ಪೈ ಚಾರ್ಟ್ ಇದೆ, ಹೌದಾ? ಬಾರ್ ಗ್ರಾಫ್ ಅಲ್ಲಿ ಏನ್ ಡಾಟಾ ಇದೆ ಅಂತಂದ್ರೆ, ಬಾರ್ ಗ್ರಾಫ್ ಅಲ್ಲಿ ಫಾಲೋಯಿಂಗ್ ಬಾರ್ ಗ್ರಾಫ್ ರಿಪ್ರೆಸೆಂಟ್ಸ್ ದ ಡಾಟಾ ರಿಕಾರ್ಡಿಂಗ್ ನಂಬರ್ ಆಫ್ ಪ್ರೆಷರ್ ಕುಕ್ಕರ್ ಅಂಡ್ ಫ್ರೈಯಿಂಗ್ ಪ್ಯಾನ್ ಸೋಲ್ಡ್ ಫ್ರಮ್ 2 ಸ್ಟೋರ್ಸ್ ಎ ಅಂಡ್ ಬಿ ಟುಗೆದರ್ ಇನ್ ಡಿಫ್ರೆಂಟ್ ಇಯರ್ಸ್. ಇಲ್ಲಿ ನೋಡ್ರಿ, ಮೇನ್ ಲೈನ್ ಇದನ್ನ ನೆನಪಿಟ್ಕೋಬೇಕು. ಏನಿದೆ? ಫ್ರಮ್ ಬೋತ್ ದ ಕಂಪನೀಸ್ ಇನ್ 5 ಡಿಫ್ರೆಂಟ್ ಇಯರ್. ನಂಬರ್ ಆಫ್ ಪ್ರೆಷರ್ ಕುಕ್ಕರ್ಸ್ ಅಂಡ್ ಫ್ರೈಯಿಂಗ್ ಪ್ಯಾನ್ಸ್ ಸೋಲ್ಡ್ ಫ್ರಮ್ ಸ್ಟೋರ್ ಎ ಅಂಡ್ ಬಿ ಟುಗೆದರ್ ಅಂತಂದ್ರೆ, ಸ್ಟೋರ್ ಎ ಒಂದಿದೆ, ಸ್ಟೋರ್ ಬಿ ಇದೆ. ಅವು ಎರಡೂ ಸೇರಿ 5 ಡಿಫ್ರೆಂಟ್ ಇಯರ್ಸ್ ಅಲ್ಲಿ ಎಷ್ಟು ಪ್ರೆಷರ್ ಕುಕ್ಕರ್ ಮಾಡಿದೆ, ಎಷ್ಟು ಫ್ರೈಯಿಂಗ್ ಪ್ಯಾನ್ ಮಾಡಿದ್ದಾರೆ, ಟುಗೆದರ್ ಕೊಟ್ಟಿದ್ದಾರೆ. ಸ್ಟೋರ್ ಎ ಅಲ್ಲಿ ಮತ್ತೆ ಸ್ಟೋರ್ ಬಿ ಎರಡೂ ಸೇರಿ ಡಾಟಾ ಇದೆ. ಒಂದು ಡಾಟಾ ಇದರ ಬಗ್ಗೆ ಇದೆ, ಪ್ರೆಷರ್ ಕುಕ್ಕರ್, ನಂಬರ್ ಆಫ್ ಪ್ರೆಷರ್ ಕುಕ್ಕರ್ ಸೋಲ್ಡ್. ಇನ್ನೊಂದು ಡಾಟಾ ಇದೆ, ನಂಬರ್ ಆಫ್ ಫ್ರೈಯಿಂಗ್ ಪ್ಯಾನ್ ಸೋಲ್ಡ್. ಓಕೆ, ಈ ಡಾಟಾ ನಿಮಗೆ ಕಾಣಿಸ್ಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ಇಲ್ಲಿ ಬರ್ದಿದ್ದೀನಿ. ಎಕ್ಸಾಮಲ್ಲಿ ಈ ಥರ ಬರ್ದಿರೋದಿಲ್ಲ, ನೀವೇ ನೋಡ್ಕೊಂಡು ಮಾಡ್ಕೋಬೇಕು ಡಾಟಾ. ಓಕೆನಾ? ಇದು ಬ್ಲೂ ಲೈನ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನೋಡ್ರಿ, ಇಲ್ಲಿ ಬ್ಲೂ ಲೈನ್ ರಿಪ್ರೆಸೆಂಟ್ಸ್ ಪ್ರೆಷರ್ ಕುಕ್ಕರ್, ಹೌದಾ? ಪ್ರೆಷರ್ ಕುಕ್ಕರ್. ರೆಡ್ ಲೈನ್ ಏನು, ರೆಡ್ ಡಾಟಾ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಫ್ರೈಯಿಂಗ್ ಪ್ಯಾನ್. ನೆಕ್ಸ್ಟ್ ಅಷ್ಟಾದ್ಮೇಲೆ ನೆಕ್ಸ್ಟ್ ಡಾಟಾ ಏನಿದೆ ನೋಡಿ, ನೆಕ್ಸ್ಟ್ ಡಾಟಾ ಏನಿದೆ, ಅಂಡ್ ದ ಫಾಲೋಯಿಂಗ್ ಪೈ ಚಾರ್ಟ್. ಈ ಪೈ ಚಾರ್ಟ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಪರ್ಸೆಂಟೇಜ್ ಬ್ರೇಕಪ್ ಆಫ್ ನಂಬರ್ ಆಫ್ ಫ್ರೈಯಿಂಗ್ ಪ್ಯಾನ್ ಸೋಲ್ಡ್ ಫ್ರಮ್ ಸ್ಟೋರ್ ಎ ಅಂತಂದ್ರೆ, ಸ್ಟೋರ್ ಎ ಅಲ್ಲಿ 2000 ಅಲ್ಲಿ ಎಷ್ಟು ಪರ್ಸೆಂಟು ಸೆಲ್ ಆಗಿದೆ, 2001 ಅಲ್ಲಿ ಎಷ್ಟಾಗಿದೆ, 2 ಅಲ್ಲಿ ಎಷ್ಟಾಗಿದೆ, 3 ಅಲ್ಲಿ ಎಷ್ಟಾಗಿದೆ, 4 ಅಲ್ಲಿ ಎಷ್ಟಾಗಿದೆ, ಔಟ್ ಆಫ್ ಟೋಟಲ್ ನಂಬರ್ ಆಫ್ ಫ್ರೈಯಿಂಗ್ ಪ್ಯಾನ್ ಸೋಲ್ಡ್ ಇನ್ ಸ್ಟೋರ್ ಎ. ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಬ್ರೇಕಪ್ ಆಫ್ ನಂಬರ್ ಆಫ್ ಫ್ರೈಯಿಂಗ್ ಪ್ಯಾನ್ ಸೋಲ್ಡ್ ಫ್ರಮ್ ಸ್ಟೋರ್ ಎ. ಸ್ಟೋರ್ ಎ ಅಲ್ಲಿ ಟೋಟಲ್ 100% ಅಂತಂದ್ರೆ 100% ಸೆಲ್ ಆಗಿದೆ ಅಂತಂದ್ರೆ 2000 ಅಲ್ಲಿ, ಇಯರ್ 2000 ಅಲ್ಲಿ 16%, 2001 ಅಲ್ಲಿ 20%, 2015 ಅಲ್ಲಿ 2002 ಅಲ್ಲಿ 15%, 2003 ಅಲ್ಲಿ 25%, 2004 ಅಲ್ಲಿ 24% ಸೆಲ್ ಆಗಿದೆ ಅಂತ. ಸೊ ಇಷ್ಟು ಡಾಟಾ ನೋಡಿ ನಾವು ಒಂದು ಟೇಬಲ್ ಫಾರ್ಮೇಶನ್ ಯಾವ ತರ ಮಾಡ್ಕೋಬಹುದು ಅಂದ್ರೆ, ಪ್ರೆಷರ್ ಕುಕ್ಕರ್ ಎ ಅಂಡ್ ಬಿ ಟುಗೆದರ್ ಎಷ್ಟು ಸೆಲ್ ಆಗಿದೆ ಡಿಫ್ರೆಂಟ್ ಇಯರ್ಸ್ ಅಲ್ಲಿ, 5 ಡಿಫ್ರೆಂಟ್ ಇಯರ್ಸ್ ಅಲ್ಲಿ. ಫ್ರೈಯಿಂಗ್ ಪ್ಯಾನ್ಸ್ ಟುಗೆದರ್ ಇನ್ ಎ ಅಂಡ್ ಬಿ ಎಷ್ಟು ಸೆಲ್ ಆಗಿದೆ ಅಂತ. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಂತಂದ್ರೆ, ಇಂಡಿವಿಜುವಲ್ ಕೇಳ್ತಾರೆ ಕ್ವಶನ್. ಇದನ್ನ ನೋಡಿದ ತಕ್ಷಣ ನಿಮ್ ತಲೆಯಲ್ಲಿ ಫ್ಲಾಶ್ ಆಗಿರ್ಬೇಕು, ಇಂಡಿವಿಜುವಲ್ ತೆಗಿಬೇಕು ನಾವು ಡಾಟಾ. ಮತ್ತೆ ಕ್ವಶನ್ ಇಂಡಿವಿಜುವಲ್, ಕಂಪ್ನಿ ಎ ಅಲ್ಲಿ ಇಂಡಿವಿಜುವಲ್ ಪ್ರೆಷರ್ ಕುಕ್ಕರ್ ಎಷ್ಟು ಮತ್ತೆ ಫ್ರೈಯಿಂಗ್ ಪ್ಯಾನ್ ಎಷ್ಟು ಸೆಲ್ ಆಗಿದೆ ಅಂತ. ಇಲ್ಲಿ ಒಂದು ಆಯ್ತಾ, 2 ಕಾಲಮ್. ನೆಕ್ಸ್ಟ್ ಕಂಪ್ನಿ ಬಿ ಅಲ್ಲಿ ಪ್ರೆಷರ್ ಕುಕ್ಕರ್ ಮತ್ತೆ ಫ್ರೈಯಿಂಗ್ ಪ್ಯಾನ್ಸ್ ಇಂಡಿವಿಜುವಲಿ ಎಷ್ಟು ಸೆಲ್ ಆಗಿದೆ ಅಂತ, ಅಲ್ಲಿ 2 ಕಾಲಮ್ಸ್. ಸೊ ಈ ತರ ನೀವು 6 ಕಾಲಮ್ಸ್ ಒಂದು ಟೇಬಲ್ ರೆಡಿ ಮಾಡ್ಕೋಬೇಕು. ಇವಾಗ ಡಾಟಾ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಟೈಮ್ ರಿಸ್ಟ್ರಿಕ್ಷನ್ ಇರೋಗೋಸ್ಕರ. ಸೊ ನೆಕ್ಸ್ಟ್ ನಾವು ಡೈರೆಕ್ಟ್ಲಿ ಒಂದು ಕೆಳಗೆ ಒಂದು ಲೈನ್ ಇದೆ, ಆ ಲೈನ್ ತೋರಿಸ್ತೀನಿ, ಅದನ್ನ ನೋಡಿ ನಾವು ಡಾಟಾ ಫಿಲ್ ಮಾಡೋಣ. ಯಾವ ತರ ಅಂತಂದ್ರೆ ನೋಡ್ರಿ, ಇಲ್ಲಿ ಡಾಟಾ ಬರ್ಕೋಬೇಕಂತಂದ್ರೆ ಪಾಸ್ ಮಾಡಿ ಬರ್ಕೋಬಹುದು, ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ರಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಿದೆ, 3800 ಫ್ರೈಯಿಂಗ್ ಪ್ಯಾನ್ಸ್ ಸೋಲ್ಡ್ ಫ್ರಮ್ ಸ್ಟೋರ್ ಬಿ ಇನ್ 2002. ಟೋಟಲ್ ಎ ಅಂಡ್ ಬಿ ಅಲ್ಲಿ ಎಷ್ಟಾಗಿದೆ ಅಲ್ಲ, ಅದರಲ್ಲಿ ಬಿ ಅಲ್ಲಿ ಎಷ್ಟು ಸೆಲ್ ಆಗಿದೆ, 3580 ಇನ್ ಇಯರ್ 2002. 2002 ಅಲ್ಲಿ ಎಷ್ಟಾಗಿದೆ, 3580. ಅದನ್ನ ಡಾಟಾನ ನಾವು ಬರ್ಕೊಂಡ್ಬಿಡೋಣ. 2002 ಅಲ್ಲಿ ಪ್ರೆಷರ್ ಕುಕ್ಕರ್, ಹೌದಿಲ್ಲ, ಪ್ರೆಷರ್ ಕುಕ್ಕರ್ ಫ್ರೈಯಿಂಗ್ ಪ್ಯಾನ್ ಸೋಲ್ಡ್ ಫ್ರಮ್ ಕಂಪ್ನಿ ಬಿ ಅಂತ ಇದೆ. ಎಷ್ಟಿದೆ ಫ್ರೈಯಿಂಗ್ ಪ್ಯಾನ್ 2002 ಅಲ್ಲಿ 3580. ಓಕೆ, ಈ ಡಾಟಾ ಬರ್ಕೊಂಡ್ವಿ. ಈಗ ಫ್ರೈಯಿಂಗ್ ಪ್ಯಾನ್ ಬಿ ಅಲ್ಲಿ ಟೋಟಲ್ 5200 ಅಲ್ಲಿ 3580 ಇದ್ರೆ ಇಲ್ಲಿ ಎಷ್ಟಿರುತ್ತೆ, ಎಷ್ಟು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ, 420 ಪ್ಲಸ್ 600 ಪ್ಲಸ್ 200 620 1000 ಎಷ್ಟಾಯ್ತು, ಇದು 620 ಆಯ್ತು, ಹೌದಾ? ಇಲ್ಲಿ ಟೋಟಲ್ 5000 ಇದೆ,
ಕಂಪ್ನಿ ಬಿ ಅಲ್ಲಿ ಫ್ರೈಯಿಂಗ್ ಪ್ಯಾನ್ 3580 ಸೆಲ್ ಆದರೆ ಸ್ಟೋರ್ ಎ ಅಲ್ಲಿ ಎಷ್ಟಾಗುತ್ತೆ 1620 ಆಗುತ್ತೆ. ಇವನ್ನ ಎರಡು ಆ್ಯಡ್ ಮಾಡಿದರೆ ಈ ವ್ಯಾಲ್ಯೂ ಬರಬೇಕು ನಮಗೆ. ಪರ್ಫೆಕ್ಟ್ ಇದೆ. ನೆಕ್ಸ್ಟ್ ಡಾಟಾ ನೋಡೋಣ. ನೆಕ್ಸ್ಟ್ ಡಾಟಾ ಏನು ಕೊಟ್ಟಿದ್ದಾರೆ, ರೆಸ್ಪೆಕ್ಟಿವ್ ರೇಷಿಯೋ ಆಫ್ ಪ್ರೆಷರ್ ಕುಕ್ಕರ್ ಸೋಲ್ಡ್ ಫ್ರಮ್ ಸ್ಟೋರ್ ಎ ಆ್ಯಂಡ್ ಬಿ ಇನ್ 2003 ಅಲ್ಲಿ ಟೋಟಲ್ ಎಷ್ಟು ಸೆಲ್ ಆಗಿದೆಯಲ್ಲ ಅದರಲ್ಲಿ ರೇಷಿಯೋ ಹೆಂಗಿದೆ, ಸ್ಟೋರ್ ಎ ಮತ್ತು ಬಿ ಅಲ್ಲಿ 7:5 ರೇಷಿಯೋ ಅಲ್ಲಿ ಸೆಲ್ ಆಗಿದೆ. ಯಾವ ಥರ ಅಂತಂದರೆ ಇಲ್ಲಿ ನೋಡ್ರಿ, ಟೋಟಲ್ ಎಷ್ಟು ಯಾವ ಇಯರಲ್ಲಿ ಇದು 2003 ಅಲ್ಲಿ ಏನದು ಪ್ರೆಷರ್ ಕುಕ್ಕರ್, ಹೌದಾ? ಪ್ರೆಷರ್ ಕುಕ್ಕರ್ ಎಷ್ಟು ಸೆಲ್ ಆಗಿದೆ 2003 ಅಲ್ಲಿ ಟೋಟಲ್ ಎ ಅಂಡ್ ಬಿ 6000 ಸೆಲ್ ಆಗಿದೆ. ಈ 6000 ಯಾವ ರೇಷಿಯೋಲ್ಲಿ ಸೆಲ್ ಆಗಿದೆ ಸ್ಟೋರ್ ಎ ಮತ್ತು ಸ್ಟೋರ್ ಬಿ ಅಲ್ಲಿ ಅಂತಂದರೆ 7:5 ರೇಷಿಯೋಲ್ಲಿ ಸೆಲ್ ಆಗಿದೆ. ಟೋಟಲ್ ಎಷ್ಟಿದೆ 12 ಪಾರ್ಟ್ಸ್. 6000 ಡಿವೈಡೆಡ್ ಬೈ 12 ಪಾರ್ಟ್ಸ್ ಅಂತಂದರೆ 1 ಪಾರ್ಟ್ ಇಸ್ ಈಕ್ವಲ್ ಟು 500, ಹೌದಾ? ಎ ಅಲ್ಲಿ ಎಷ್ಟಾಗುತ್ತೆ 500 ಇಂಟು 7 3500 ಆಗುತ್ತೆ. ನೆಕ್ಸ್ಟ್ ಬಿ ಅಲ್ಲಿ ಎಷ್ಟಾಗುತ್ತೆ 5 ಇಂಟು 500 2500. ಸೊ ಈ ಡಾಟಾ ನಾವು ಫಿಲ್ ಮಾಡ್ಕೋಬೋದಾ? 2003 ಅಲ್ಲಿ ಪ್ರೆಷರ್ ಕುಕ್ಕರ್ ಎ ಅಲ್ಲಿ ಎಷ್ಟಿದೆ, ಇಲ್ಲಿ ನೋಡ್ರಿ ಎ ಅಲ್ಲಿ ಎಷ್ಟಿದೆ 3500, ಬಿ ಅಲ್ಲಿ ಎಷ್ಟಿದೆ ಪ್ರೆಷರ್ ಕುಕ್ಕರ್ 2500. ಓಕೆ, ಸೊ ನೆಕ್ಸ್ಟ್ ಡಾಟಾ ಏನು ಕೊಟ್ಟಿದ್ದಾರೆ ನೋಡ್ರಿ, ಮತ್ತೇನಾದ್ರು ಕೊಟ್ಟಿದ್ದಾರೆ. ಓಕೆ, 3250 ಪ್ರೆಷರ್ ಕುಕ್ಕರ್ ಸೋಲ್ಡ್ ಫ್ರಮ್, ನೋಡ್ರಿ ಇಲ್ಲಿ 3250 ಪ್ರೆಷರ್ ಕುಕ್ಕರ್ಸ್ ಸೋಲ್ಡ್ ಫ್ರಮ್ ಸ್ಟೋರ್ ಎ ಇನ್ 2004 ಅಲ್ಲಿ 3250 ಪ್ರೆಷರ್ ಕುಕ್ಕರ್ಸ್ ಆರ್ ಸೋಲ್ಡ್ ಫ್ರಮ್, ಎಷ್ಟಿದೆ 3250 ಪ್ರೆಷರ್ ಕುಕ್ಕರ್ಸ್ ಸೋಲ್ಡ್ ಫ್ರಮ್ ಕಂಪ್ನಿ ಅಥವಾ ಸ್ಟೋರ್ ಎ. ಸ್ಟೋರು ಅನ್ಕೊಳ್ರಿ, ಕಂಪ್ನಿನೂ ಅನ್ಕೊಳ್ರಿ. ಓಕೆ, ಸೊ ಇಲ್ಲಿ 3250 ಅಂತಂದ್ರೆ ಇಲ್ಲಿ ಎಷ್ಟು ಬರುತ್ತೆ ವ್ಯಾಲ್ಯೂ, ಈ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ ನೋಡ್ರಿ 550, 3550 ಆಗುತ್ತಾ, 3550 ಇವನ್ನ ಎರಡು ಆ್ಯಡ್ ಮಾಡಿದರೆ ಟೋಟಲ್ ಎಷ್ಟು ಆಗಬೇಕು ಪ್ರೆಷರ್ ಕುಕ್ಕರ್ 6800, ಹೌದಾ? 3550 ಆಗುತ್ತೆ. ಅದೊಂದು ಡಾಟಾ ಸಿಕ್ತು. ಮತ್ತು ಇವಾಗ ನೆಕ್ಸ್ಟ್ ಡಾಟಾ ಏನು ಮಾಡೋಣ ಸರ್ ಅಂತಂದರೆ, ಇವಾಗ ನೋಡಿ ಇನ್ನೊಂದು ಡಾಟಾ ಕೊಟ್ಟಿದ್ರಲ್ಲಿ ಪೈ ಚಾರ್ಟ್ ಏನಿದೆ ಪರ್ಸೆಂಟೇಜ್ ಬ್ರೇಕಪ್ ಆಫ್, ಇಲ್ಲಿ ನೋಡ್ರಿ ಪೈ ಚಾರ್ಟ್ ಏನಿದೆ ಪರ್ಸೆಂಟೇಜ್ ಬ್ರೇಕಪ್ ಆಫ್ ನಂಬರ್ ಆಫ್ ಫ್ರೈಯಿಂಗ್ ಪ್ಯಾನ್ ಸೋಲ್ಡ್ ಫ್ರಮ್ ಸ್ಟೋರ್ ಎ. ಸ್ಟೋರ್ ಎ ಅಲ್ಲಿ ಫ್ರೈಯಿಂಗ್ ಪ್ಯಾನ್ಸ್ ಎಷ್ಟಿದೆ 2002 ಅಲ್ಲಿ 1620 ಇದೆ. ಪರ್ಸೆಂಟೇಜ್ ಎಷ್ಟಿದೆ ಅದರ ರೆಸ್ಪೆಕ್ಟಿವ್ ಪರ್ಸೆಂಟೇಜ್ 2002 ಅಲ್ಲ 2002 ಅಲ್ಲಿ ಎಷ್ಟಿದೆ 15% ಇದೆ, ಹೌದಾ? ದಿಸ್ 15% ಈಸ್ ಈಕ್ವಲ್ ಟು 1620. ಹಂಗಾದ್ರೆ 100% ಎಷ್ಟಾಗುತ್ತೆ, 100% ತೆಗಿಬೇಡ್ರಿ, 1% ತೆಗಿ. 1% ಅಂತಂದ್ರೆ 15 1 15 1 15 15 0 15 8 1% ಈಸ್ ಈಕ್ವಲ್ ಟು 108. ಹಾಗಾದ್ರೆ 16% ಎಷ್ಟಾಗುತ್ತೆ 108 ಇಂಟು 16 6 8 48 6 0 0 6 1 6 ಎಷ್ಟಾಗುತ್ತೆ ನೋಡ್ರಿ 8 2 1 7 1728, ಹೌದಾ? 1728 2001 ಅಲ್ಲಿ 1728. ನೆಕ್ಸ್ಟ್ ಎಷ್ಟಿದೆ 20% ಇದೆ. 5% ತೆಗಿಬೋದಾ? 5% is equal to 15 3 15 3 15 3 5 15 1 2 3 4 3 0 540 ಇಂಟು 4 ಮಾಡಿದರೆ 20 ಬರುತ್ತಾ? ಇಂಟು 4 ಮಾಡಿದರೆ ಎಷ್ಟಾಗುತ್ತೆ 2140. ಯಾವ ಇಯರಲ್ಲಿ 2001 ಅಲ್ಲಿ 2160 ಬಂದು ಡಾಟಾ. ಅದೇ ಥರ ಇಂಟು 5 ಮಾಡಿದರೆ 25% ಆಗುತ್ತೆ. ಇಂಟು 5 ಮಾಡಿದರೆ ಎಷ್ಟಾಗುತ್ತೆ 2500. 40 ಇಂಟು 5 200 2700 ಆಗುತ್ತೆ. ಎಷ್ಟಾಗುತ್ತೆ 2700. ನೆಕ್ಸ್ಟ್ ಎಷ್ಟಿದೆ 2004 ಅಲ್ಲಿ 24% ಇದೆ. 108 ಇಂಟು 24 is nothing but 4 8 32 4 1
4 0s 0, 4 1s 4 ಹೌದಾ. 2 8s 16, 2 1s 2 ಎಷ್ಟಾಗುತ್ತೆ 2 9 5 2 ಹೌದಾ. 2 5 9 2 2 5 9 2 ಇದನ್ನೆಲ್ಲ ಆ್ಯಡ್ ಮಾಡಿದರೆ ಟೋಟಲ್ ಎಷ್ಟು ಬರುತ್ತೆ ಅದು ಗೊತ್ತಿಲ್ಲ. ನೆಕ್ಸ್ಟ್ ಏನು ಮಾಡ್ಬೋದು, ಇಫ್ ಇಲ್ಲಿ 1728 ಇದೆ ಅಂತಂದರೆ ಔಟ್ ಆಫ್ ಟೋಟಲ್ 3002 ಅಲ್ಲಿ ಈ ಕಾಲಮ್ನ ಫಿಲ್ ಮಾಡ್ಬೋದಾ ನಾವು? ಎಸ್ ಸರ್ ಅಂತ. ಯಾವ ಥರ ಅಂತಂದರೆ ಈ ಡಾಟಾ ಬರ್ಕೊಂಡಿರಿ, ನಾನು ರಬ್ ಮಾಡಿ ಪೋಸ್ ಮಾಡಿ ಈ ಡಾಟಾ ಬರ್ಕೊಳ್ರಿ, ನಾನು ರಬ್ ಮಾಡಿ ಇಲ್ಲೇ ಮಾಡ್ತೀನಿ ಕ್ಯಾಲ್ಕುಲೇಷನ್. 3200 ಅಲ್ಲಿ 1728 ಹೋದರೆ ಎಷ್ಟು ಉಳಿಯುತ್ತೆ? 2 7 12 8 ಹೋದರೆ 4 1 2 ಹೋದರೆ 1472 ಹೌದಾ. 1472. ನೆಕ್ಸ್ಟ್ 4000 ಅಲ್ಲಿ 2160 ಹೋದರೆ 1840 ಹೌದಾ. 1840. ನೆಕ್ಸ್ಟ್ ಇದಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ 7600 ಅಲ್ಲಿ 2700 ಹೋದರೆ ಎಷ್ಟು ಉಳಿಯುತ್ತೆ? 6900. 4900 ಹೌದಾ. 4900 ಚೆಕ್ ಮಾಡಿರಿ ಇದು ಒಂದ್ಸಲ. 5600 ಓಕೆ ಪರ್ಫೆಕ್ಟ್. 3600 ಅಲ್ಲಿ 2592 ಹೋದರೆ 408 ಪ್ಲಸ್ 600 1008 ಇದೆಷ್ಟು ಬಂತು? 1008 ಹೌದಾ. ಇಷ್ಟು ಟೇಬಲ್ ಫಿಲ್ ಮಾಡಿದ್ಕೊಳ್ಳಿ. ಮತ್ತೇನಾದರೂ ಡಾಟಾ ಇದೆ? ಮತ್ತೇನು ಡಾಟಾ ಇಲ್ಲ. ಸೊ ಲೆಟ್ಸ್ ಮೂವ್ ಆನ್ ಟು ಸಬ್ ಕ್ವಶನ್. Sum of number of frying pans and pressure cookers sold from B in 2002 is 3027. ನೋಡ್ರಿ ಫ್ರೈಯಿಂಗ್ ಪ್ಯಾನ್ಸ್ ಪ್ಲಸ್ ಪ್ರೆಷರ್ ಕುಕ್ಕರ್ ಎರಡು ಸೇರಿ ಎಷ್ಟಿದೆ? 3072. ನಮ್ಮ ಕಡೆ ಏನು ಡಾಟಾ ಇದೆ? 2000 ಬಿದು 2000 ಬಿ ಡಾಟಾ ಫ್ರೈಯಿಂಗ್ ಪ್ಯಾನ್ ಅದು ಮಾತ್ರ ಇದೆ. ಅದನ್ನು ನಾವು ಮೈನಸ್ ಮಾಡಿದರೆ ಎಷ್ಟಿದೆ? 1472. 1472 ಎಷ್ಟಾಗುತ್ತೆ? 006 1600 ಆರ್ ಪ್ರೆಷರ್ ಕುಕ್ಕರ್ ಹೌದಾ. ಇದು ಟೋಟಲ್ ಪ್ರೆಷರ್ ಕುಕ್ಕರ್ ಪ್ಲಸ್ ಫ್ರೈಯಿಂಗ್ ಪ್ಯಾನ್. ಇದು ಬರೀ ಫ್ರೈಯಿಂಗ್ ಪ್ಯಾನ್. ಇದನ್ನು ಮೈನಸ್ ಮಾಡಿದರೆ ಏನು ಉಳಿಯಿತು? ಪ್ರೆಷರ್ ಕುಕ್ಕರ್ ಅಷ್ಟೇ ಉಳಿಯಿತು. ಓಕೆ. ವಾಟ್ ಈಸ್ ನೆಕ್ಸ್ಟ್ ಏನು ಕೇಳಿದ್ದಾರೆ? ವಾಟ್ ಈಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ನಂಬರ್ ಆಫ್ ಪ್ರೆಷರ್ ಕುಕ್ಕರ್ಸ್ ಸೋಲ್ಡ್ ಫ್ರಮ್ ಸ್ಟೋರ್ ಬಿ ಇನ್ 2016 ಇದೆ 1600 is to. ನೆಕ್ಸ್ಟ್ ಏನು ರೇಷಿಯೋ ಕೊಟ್ಟಿದೆ? ನಂಬರ್ ಆಫ್ frying pans sold from both stores taken together in 2004. frying pans 2004 ಅಲ್ಲಿ ಎರಡು ಸ್ಟೋರ್ ಇಂದ ಎಷ್ಟಾಗಿದೆ? 3600 ಎಷ್ಟಾಗುತ್ತೆ? 3600. 0000 4 4s 4 9s 4:9. ಯಾವುದಾದ್ರೂ ಆಪ್ಷನ್ ಅಲ್ಲಿ ಇದೆಯಾ? ಇಲ್ಲಿ ನೋಡ್ರಿ ಆಪ್ಷನ್ ಸಿ ಅಲ್ಲಿದೆ. ಸೊ ಡೈರೆಕ್ಟ್ಲಿ ಆಪ್ಷನ್ ಸಿ is your correct answer. Let's move on to next question. In 2004, number of frying pans and pressure cookers taken together sold from B ಅಲ್ಲಿ 2004 ಅಲ್ಲಿ taken together ಇವೆರಡು ಸೇರಿ ಎಷ್ಟಿದೆ? 3500. ಇಲ್ಲಿ ನೋಡ್ರಿ 3550 ಸಾರಿ 188 1008 8554 4558 ಎಷ್ಟಿದೆ ಟೋಟಲ್? 4558 is how are approximately what percent of total number of frying pans and pressure cookers taken together from store A. ಸ್ಟೋರ್ ಎ ಅಲ್ಲಿ ಎಷ್ಟು ಸೆಲ್ ಆಗಿದೆಯಲ್ಲ ಎರಡು ಸೇರಿ, ಸ್ಟೋರ್ ಬಿ ಅಲ್ಲಿ ಏನು ಸೇಲ್ ಆಗಿದೆಯಲ್ಲ ಎ ಅಲ್ಲಿ ಎರಡು ಸೇರಿ ಎಷ್ಟು ಸೇಲ್ ಆಗಿದೆಯಲ್ಲ ಅದರ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟೇಜ್ ಇಲ್ಲಿ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 3250 2592 ಎಷ್ಟಾಗುತ್ತೆ? 21485 5842 ಹೌದಾ. 5842 ಇಂಟು 100 ಅಪ್ರಾಕ್ಸಿಮೇಟ್ಲಿ ಕೇಳಿದ್ದಾರೆ. ಇವಾಗ ನಾವು 5 ಡಿವೈಡ್ ಮಾಡ್ಬೋದಾ? 9 13 3ಲೇನೋ ಆಗೋದಿಲ್ಲ. ಸೊ ನಾವೇನು ಮಾಡೋಣ? 2ಲೇನೋ ಮಾಡೋಣ. ಬೇಸಿಕ್ 2 2s 2 2s 2 7s 2 9s ಡಿವೈಡೆಡ್ ಬೈ 2 2s
2 9 ದ 2 2 ದ 2 1 ದ ಇಂಟು 100. ಇವಾಗ 3 ಆಗುತ್ತಾ? 3 ಆಗಲ್ಲ. 7 7 3 7 4 21 7 1 51. ನೋ, 7 ಆಗೋದಿಲ್ಲ, ಎದರಲ್ಲೇನೂ ಆಗೋದಿಲ್ಲ. ಅಪ್ರಾಕ್ಸಿಮೇಟ್ಲಿ ಇದು ಎಷ್ಟಾಗುತ್ತೆ ಅಂತಂದರೆ ನೋಡ್ರಿ ಇಲ್ಲಿ 227,900 ಡಿವೈಡೆಡ್ ಬೈ 2921. ಇದನ್ನು ನೀವು ಡಿವೈಡ್ ಮಾಡಿ ನೋಡಿದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ ಅಂತಂದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಂಟು 1 ಅಂತೂ ಹೊಡೆಯೋಕ್ಕಾಗಲ್ಲ. ಇಂಟು 7 ಹೊಡೆದ್ರೆ 2921 ಇಂಟು 7 ಎಷ್ಟಾಗುತ್ತೆ? 7 1 7 7 2 14 1 7 9 63 64 6 7 2 14 20447 ಆಗುತ್ತೆ. 20447 ಎಷ್ಟಾಗುತ್ತೆ? 3 ಉಳಿತು ಇಲ್ಲಿ 9 - 5 4 3 2. ಓಕೆ, ಇಷ್ಟಾಗುತ್ತೆ. ಹೌದಾ? ನೆಕ್ಸ್ಟ್ ಇಂಟು 5 ಇದೆ, 2 ಇದೆ, 8 ಇದೆ. ಇಂಟು 5 ಮಾಡಿದ್ರಂತೂ ಎಷ್ಟಾಗುತ್ತೆ? 2921 ಇಂಟು 5 2 1 2 4 2 6 2 5 2 5 ಇಂಟು 5 ಆಗಲ್ಲ. ಇಂಟು 8 ಮಾಡಿದರೆ ನೋಡ್ರಿ ಇಲ್ಲಿ 2921 ಇಂಟು 8 8 1 8 8 2 16 8 9 72 73 7 8 2 16 ಪ್ಲಸ್ 7 23. ಹೌದಾ? ಎಷ್ಟು ಬಂತು? 23,368. ಅಪ್ರಾಕ್ಸಿಮೇಟ್ಲಿ ಎಷ್ಟು ಬಂತಿದ್ದು? 78%. ಹೌದಾ? ಈ ಥರ ಡಿವೈಡ್ ಮಾಡಕ್ಕೆ ಬರ್ತಿರಬೇಕು. ಎಷ್ಟು ಬಂತು ಆನ್ಸರು? ಆಪ್ಷನ್ ಸಿ, 78%. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ಥರ್ಡ್ ಒನ್ ಇದೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಫ್ರೈಯಿಂಗ್ ಪ್ಯಾನ್ಸ್ ಸೋಲ್ಡ್ ಫ್ರಮ್ ಸ್ಟೋರ್ ಬಿ ಇನ್ 2001 and 3 ಟೇಕನ್ ಟುಗೆದರ್? ಫ್ರೈಯಿಂಗ್ ಪ್ಯಾನ್ 2001 and 3 ಬಿ. ಫ್ರೈಯಿಂಗ್ ಪ್ಯಾನ್ 2001 and 3 ಫ್ರಮ್ ಬಿ ಎಷ್ಟಾಗುತ್ತೆ? 1 and 3 4900 ಪ್ಲಸ್ 1840 ಎಷ್ಟಾಗುತ್ತೆ? 4076740 6740. ಹೌದಲ್ವಾ? 6740 ಬಂದಿದೆಯಲ್ಲ? ಎಸ್. ನೆಕ್ಸ್ಟ್ ಏನು ಕೇಳಿದ್ದಾರೆ? ಫಸ್ಟ್ ಲೈನ್ ಅಂತೂ ಆಯ್ತು. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಫ್ರೈಯಿಂಗ್ ಪ್ಯಾನ್ಸ್ sold from store B in 2001 and 2003 together, and the number of frying pans sold from store A in 2002 and 2004. A 2002 and 2004 ಎಷ್ಟಾಗುತ್ತೆ? 259216 ಎಷ್ಟಾಗುತ್ತೆ? ಇಲ್ಲಿ ನೋಡ್ರಿ, ಇಲ್ಲಿ ಬರಿತಾ ಇದ್ದೀನಿ 1620 2592 ಎಷ್ಟಾಗುತ್ತೆ? 2 11 12 4. ಹೌದಾ? ಅದರದ್ದೇ ಡಿಫ್ರೆನ್ಸ್ ಕೇಳಿದ್ದಾರೆ. ಎಷ್ಟು ಬಂತು? 4212 4212 8252 2582. ಯಾವುದಾದ್ರೂ ಆಪ್ಷನಲ್ಲಿ ಇದೆಯಾ? ಇಲ್ಲಿ ನೋಡ್ರಿ, ಆಪ್ಷನ್ ಇ ಅಲ್ಲಿ ಇದೆ ನೋಡಿ. ಆಪ್ಷನ್ ಇ ಕಾಣಿಸ್ತಾ ಇಲ್ಲ ಅಂತಂದ್ರೆ ಆಪ್ಷನ್ ಇ ಇಲ್ಲಿದೆ. ಹೌದಾ? ಆಪ್ಷನ್ ಇ ಅಲ್ಲಿದೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಇಫ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ನಂಬರ್ ಆಫ್ ಪ್ರೆಷರ್ ಕುಕ್ಕರ್ ಸೋಲ್ಡ್ ಫ್ರಮ್ ಎ ಟು ಬಿ ಟುಗೆದರ್ ಇನ್ 2001 ಈಸ್ 4:3. 2001 ಅಲ್ಲಿ ಟೋಟಲ್ ನಂಬರ್ ಆಫ್ ಪ್ರೆಷರ್ ಕುಕ್ಕರ್ಸ್ ಏನು ಸೇಲ್ ಆಗಿದೆ ಅಲ್ಲ, ಸ್ಟೋರ್ ಎ ಮತ್ತು ಸ್ಟೋರ್ ಬಿ ಸೇರಿ, ಅದರ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 4:3. ಹಾಗಾದ್ರೆ ಡಿವೈಡ್ ಮಾಡಿ ಬರ್ಕೊಂಡ್ಬಿಡೋಣ. 2001 ಪ್ರೆಷರ್ ಕುಕ್ಕರ್ A:B ಎಷ್ಟಿದೆ? 4:3. 7 parts is equal to, ಇಲ್ಲಿ ನೋಡ್ರಿ, 7 part is equal to 5600. So 1 part is equal to 800. So 4 part is equal to ಎದ್ದು ಎಷ್ಟಿದೆ? 4 8s
3200, 8 3s are 2400. ಓಕೆ, ಇಷ್ಟು ಡಾಟಾ ಮತ್ತೆ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 4 ಅಲ್ಲಿ. ಸೊ ನೆಕ್ಸ್ಟ್ then the number of pressure cookers sold from store A. Store A ಅಲ್ಲಿ ಎಷ್ಟಿತ್ತು? 1 part is equal to 800, 4 part is equal to 3200. ಹೌದಾ? From store A in 2001 are approximately what percent of number of pressure cookers sold from store B in 2004? 2004 pressure cooker from B. Pressure cooker from B 2004 ಎಷ್ಟಿದೆ? 3550. 3550 ಇದೆ. ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ? 100. 00 5 2s 5 71. ಓಕೆ, ಇದೆಷ್ಟಾಗುತ್ತೆ? 2 0s 0046 ಡಿವೈಡೆಡ್ ಬೈ 71. 71 ಇಂಟು 9 ಮಾಡಿದರೆ ಆಗುತ್ತೆ ನೋಡ್ರಿ. 71 ಇಂಟು 9, 9 1s 9, 9 7s 63. ಎಷ್ಟು ಉಳಿತು? 10. 100 100 ಉಳಿತು. ಅಪ್ರಾಕ್ಸಿಮೇಟ್ಲಿ 91 ಅಂತಂದ್ರೆ 71 29 ಉಳಿತು. ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ? 91% ಇದೆ. ಸೊ ಕ್ಲೋಸೆಸ್ಟ್ ನಂಬರ್ ಯಾವ್ದಿದೆ ನೋಡಬೇಕು. ಇಲ್ಲಿ ನೋಡ್ರಿ, ಕ್ಲೋಸೆಸ್ಟ್ ನಂಬರ್ ಯಾವ್ದಿದೆ? ಕ್ಲೋಸೆಸ್ಟ್ ಪರ್ಸೆಂಟೇಜ್ 91%ಗೆ 90 ಇದೆ, 67 ಇದೆ, 84 ಇದೆ, 75 ಇದೆ, 102 ಇದೆ. ಸೊ ಕ್ಲೋಸೆಸ್ಟ್ ವಿಲ್ ಬಿ 90%. ಸೊ ಆಪ್ಷನ್ ಎ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್. ಐ ಹೋಪ್ ನಿಮಗೆ ತಿಳಿದಿದೆ ವಿಡಿಯೋ. ತಿಳಿದಿಲ್ಲ ಅಂತಂದ್ರೆ ಪಾಸ್ ಮಾಡಿ ಕೇಳಿ, ಇಲ್ಲ ಅಂತಂದ್ರೆ ಪಾಸ್ ಮಾಡಿ ನೋಡಿ, ಇಲ್ಲ ಅಂತಂದ್ರೆ ನೀವು ಆಫ್ಲೈನ್ ಕೋಚಿಂಗ್ ಕ್ಲಾಸಸ್ಸಿಗೂ ಬರ್ಬೋದು. ನೋ ಇಶ್ಯೂಸ್ ಇನ್ ದಟ್. ಇವಾಗ ಈ ಸೆಷನ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಲ್ ಕಮ್ ವಿತ್ ದ ನೆಕ್ಸ್ಟ್ ಸೆಷನ್, ದಟ್ ಈಸ್ 5th session soon, very soon. Thank you.